ನಮಸ್ಕಾರ ಸ್ನೇಹಿತರೆ, ಇವತ್ತು 3D ಸ್ಟುಡಿಯೋ ಮ್ಯಾಕ್ಸ್ ಇದನ್ನು ಉಪಯೋಗಿಸಿ ಯಾವ ರೀತಿ 3D ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ಒಂದು ಟ್ಯುಟೋರಿಯಲ್ನಲ್ಲಿ ಲೇತ್ ಮೋಡಿಫೈಯರ್ನ ಯೂಸ್ ಮಾಡೋದು ಹೇಗೆ ಮತ್ತು ಅದರ ಸೆಟ್ಟಿಂಗ್ಗಳೇನು ಮತ್ತು ಅದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಹೆಸರು ಸುಧಾಕರ್ ಪೂಜಾರಿ, ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕ್ಯಾಟ್. ಮೊದಲನೇದಾಗಿ ನಾವು ಲೆಫ್ಟ್ ವ್ಯೂ ಪೋರ್ಟನ್ನು ಸೆಲೆಕ್ಟ್ ಮಾಡೋಣ. ಕೀಬೋರ್ಡಲ್ಲಿ ಎಲ್ ಒತ್ತಬೇಕು. ಇಲ್ಲಿ ಲೆಫ್ಟ್ ವ್ಯೂ ಪೋರ್ಟ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ವ್ಯೂ ಪೋರ್ಟ್ ಬ್ಯಾಕ್ಗ್ರೌಂಡ್ ಆಲ್ಟ್ ಬಿ ಇದರ ಶಾರ್ಟ್ಕಟ್ ಆಗಿದೆ. ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಒಂದು ಸಣ್ಣ ವಿಂಡೋ ಬಂದಿದೆ. ಇದು ಫೈಲ್ಸ್. ಇಲ್ಲಿಂದ ನಾವು ಡೈರೆಕ್ಟಾಗಿ ಇಲ್ಲೊಂದು ಫೈಲ್ಸ್ ಕ್ಲಿಕ್ ಮಾಡಿ, ನಾನು ಆಲ್ರೆಡಿ ಒಂದು ಇಮೇಜನ್ನು ಡೌನ್ಲೋಡ್ ಮಾಡಿದ್ದೇನೆ, ಚೆಸ್ ಕಿಂಗ್. ಓಕೆ, ಇಲ್ಲಿ ನಮಗೆ ಎಕ್ಸ್ಪೆಕ್ಟ್ ರೇಷಿಯೋದಲ್ಲಿ ಬಂದು ಮ್ಯಾಚ್ ಬಿಟ್ ಮ್ಯಾಪ್ ಇದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಡಿಸ್ಪ್ಲೇ ಬ್ಯಾಕ್ಗ್ರೌಂಡ್, ಲಾಕ್, ಝೂಮ್ ಆ್ಯಂಡ್ ಪಾನ್, ಆ್ಯನಿಮೇಟ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಇದರಲ್ಲಿ ಎರಡನೇ ಟ್ಯಾಬನ್ನು ನಾವು ಸೆಲೆಕ್ಟ್ ಮಾಡಬೇಕು. ಓಕೆ, ಬೇರೆ ಯಾವುದೇ ಸೆಟ್ಟಿಂಗ್ ಅಡ್ಜಸ್ಟ್ ಮಾಡಲಿಕ್ಕಿಲ್ಲ. ಇಲ್ಲಿಂದ ಓಕೆ ಅಂತ ಓದಬೇಕು. ಇಲ್ಲಿ ನಮಗೆ ವ್ಯೂ ಪೋರ್ಟಲ್ಲಿ ನಮ್ಮ ಫೋಟೋ ಏನಿದೆ ಅದು ಡಿಸ್ಪ್ಲೇ ಆಗಿದೆ. ಇಲ್ಲಿರೋ ಒಂದು ಗ್ರಿಡ್ಡನ್ನು ನಾವು ಆಫ್ ಮಾಡಬೇಕಾದ್ರೆ ಕೀಬೋರ್ಡಲ್ಲಿ ಜಿ ಅನ್ನು ಒತ್ತಬೇಕು. ಗ್ರಿಡ್ ಆಫ್ ಆಗಿದೆ. ಈಗ ನಾವು ಇದನ್ನು ಲೈನಲ್ಲಿ ಡ್ರಾಯಿಂಗ್ ಮಾಡೋಣ. ಓಕೆ, ಲೈನ್ ಟೂಲ್, ಇಲ್ಲಿ ನಾವು ಶೇಪ್ ಟೂಲಿಗೆ ಬಂದುಬಿಟ್ರೆ ಇಲ್ಲಿ ಲೈನ್ ಅಂತ ಇದೆ. ಇಲ್ಲಿ ಲೈನನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಈ ಪಾತನ್ನು ಸೆಲೆಕ್ಟ್ ಮಾಡಬೇಕು. ಟೋಟಲಾಗಿ ಪಾತ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಒಂದು ಸೈಡಿದ್ದು ಸೆಲೆಕ್ಟ್ ಆದರೆ ಸಾಕು. ಓಕೆ, ನಾನೀಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ರಫ್ಲಿ ಆಗಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ನೇರವಾಗಿ ಇಲ್ಲೊಂದು ಕ್ಲಿಕ್ ಮಾಡಿ ಕೀಬೋರ್ಡಲ್ಲಿ ಐ ಒತ್ತಬೇಕು. ಈ ರೀತಿ ಇಲ್ಲಿಂದ ಒಂದು ಕ್ಲಿಕ್ ಈ ರೀತಿ ಹಾಕೋಣ. ಸೆಂಟ್ರ್ ಪೊಸಿಷನ್ನಿಗೆ ತರಬೇಕು. ಇದಕ್ಕೆ ಕ್ಲಿಕ್ ಮಾಡಬೇಕು ಇಲ್ಲಿ. ಓಕೆ, ಇದು ಕ್ಲೋಸ್ ಸ್ಪೈ ಲೈನ್ ಅಂತ ಬರುತ್ತೆ. ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಮಗೆ ಒಂದು ಪಾತ್ ಸೆಲೆಕ್ಟ್ ಆಗಿದೆ. ಇವಾಗ ಇದನ್ನು ನಾನು ಸ್ವಲ್ಪ ಸ್ಮೂತ್ ಮೋಡಿಫೈಯರ್ನಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಇಲ್ಲಿಂದ. ಓಕೆ, ಈ ಸೆಟ್ಟಿಂಗ್ ಟ್ಯಾಬಿಗೆ ಹೋಗಿ ಮೋಡಿಫೈಯಲ್ಲಿ ಇಲ್ಲಿ ವೆರಿಟೆಕ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಆಲ್ರೆಡಿ ವೆರಿಟೆಕ್ಸ್ ಶೋಯಿಂಗ್ ಆಗ್ತಾಯಿದೆ. ಅದನ್ನು ನಾವು ಸ್ವಲ್ಪ ಸ್ಮೂತನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗೆ ಫಿಲೆಟ್ ಅಂತ ಇದೆ. ಆ ಫಿಲೆಟನ್ನು ಈ ರೀತಿ ಡ್ರ್ಯಾಗ್ ಮಾಡಬೇಕು. ಓಕೆ, ಇದಕ್ಕೊಂದು ಸ್ವಲ್ಪ ಕೊಡ್ತೀನಿ.
ಅದು ಹಾಗೆ ಇರಲಿ, ಇಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ಈ ಎರಡನ್ನೂ ಸೆಲೆಕ್ಟ್ ಮಾಡಿ ಇಲ್ಲಿಂದ ರೌಂಡ್ ಡ್ರ್ಯಾಗ್ ಮಾಡೋಣ. ಓಕೆ, ಈ ರೀತಿ ಇಲ್ಲಿಂದ ಸೆಲೆಕ್ಟ್ ಮಾಡೋಣ. ಎಲ್ಲ ವೆರಿಟೆಕ್ಸು ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ನಮಗೆ ಇಲ್ಲಿ ಒಂದು ವೆರಿಟೆಕ್ಸನ್ನು ರೆಡಿ ಮಾಡಬೇಕು. ನಾವು ಇಲ್ಲಿ ರೀಫೈನ್ ಅಂತ ಇದೆ, ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡಬೇಕು. ಒಂದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಬೇಕು ಈ ರೀತಿ. ಅಲ್ಲಿಂದ ಫಿಲೆಟ್ಗೆ ಹೋಗಿಬಿಟ್ಟು ಇನ್ನೊಂದು ಸಾರಿ ರೌಂಡ್ ಶೇಪ್ ತೆಗಿಬೇಕು. ಓಕೆ, ಅದು ಕೂಡ ಒಂದು ಸ್ವಲ್ಪ ರೌಂಡ್ ಶೇಪ್ ತೆಗಿಯೋಣ. ಇಲ್ಲಿ ಓಕೆ ಆಗಿದೆ. ನೀವು ಇಲ್ಲಿಂದ ನಮ್ಮ ಪರ್ಸ್ಪೆಕ್ಟಿವ್ ವ್ಯೂ ಪೋರ್ಟಿಗೆ ಬಂದರೆ ಈ ರೀತಿ ನಿಮಗೆ ಪಾತ್ ರೆಡಿಯಾಗಿದೆ. ಇದೊಂದು ಚೆಸ್ ಕಿಂಗ್, ಇದರ ಒಂದು ಪಾತ್ ರೆಡಿಯಾಗಿದೆ, ನೀವು ನೋಡ್ಬೋದು ಸ್ನೇಹಿತರೆ. ಇದನ್ನು ನಾನೀಗ ಇದಕ್ಕೆ ಲೇತ್ ಮೋಡಿಫೈಯರನ್ನು ಅಪ್ಲೈ ಮಾಡ್ತೀನಿ. ಇವಾಗ ಎಲ್ ಒತ್ತಿಬಿಟ್ರೆ ಇಲ್ಲಿ ಲೇತ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿರಾಯಿತು. ಇವಾಗ ಇಲ್ಲಿ ಲೇತ್ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಕೇವಲ ರೌಂಡ್ ಶೇಪ್ ಆಗಿದೆ. ಅಂದರೆ ಇದು ನನ್ನ ಪ್ರಕಾರ ಇದು ವೈ ರೊಟೇಷನ್ ಅಲ್ಲ, ಇದು ಎಕ್ಸ್ ರೊಟೇಷನ್ ರೆಡಿಯಾಗಿದೆ. ಇವಾಗ ನಾವಿಲ್ಲಿ ಮೊದಲನೇದಾಗಿ ಮಾಡಬೇಕಾಗಿದ್ದು ನಮಗೆ ವೈ ಡೈರೆಕ್ಷನಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಅಲೈನ್ಮೆಂಟಲ್ಲಿ ಮಿನಿಮಮ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಮಿನಿಮಮ್ ಆಗಿ ಸೆಲೆಕ್ಟ್ ಮಾಡಿದ ನಂತರ ನಮಗೆ ಈ ರೀತಿ ನಾವು ರೆಡಿ ಮಾಡಿರೋ ಶೇಪ್ ಬಂದಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಶೇಪ್ ರೆಡಿಯಾಗಿದೆ ಇವಾಗ. ಆದರೆ ಇದು ಅಷ್ಟೊಂದು ಫಿನಿಶಿಂಗ್ ಆಗಿಲ್ಲ. ಯಾಕೇಳಿ ಫಿನಿಶಿಂಗ್ ಆಗಿಲ್ಲ. ಇಲ್ಲಿ ಎಡ್ಜನ್ನು ನಾವು ಗುರುತಿಸ್ಬೋದು. ಯಾಕೆ ಗೊತ್ತಾ, ಇದು ಇಲ್ಲಿ ಸಿಗ್ಮೆಂಟ್ಸ್ 16 ಅಂತ ಇದೆ. ಈ 16 ಸಿಗ್ಮೆಂಟ್ ಇಲ್ಲಿ ಕಾಣುತ್ತೆ ನಮಗೆ. ಈ ಕೌಂಟ್ ಮಾಡಿದ್ರೆ ಇದು 16 ಸಿಗ್ಮೆಂಟ್ ಇದೆ. ಇದನ್ನು ನಾವು 100 ಸಿಗ್ಮೆಂಟ್ ಮಾಡಬೇಕು. ಆವಾಗ ನಮಗೆ ಇದು ಸ್ಮೂತಾಗಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇವಾಗ ನೀವು ನೋಡ್ಬೋದು ಇದು ಒಳ್ಳೆ ಸ್ಮೂತಾಗಿ ಕಾಣ್ತಾ ಇದೆ ನಮಗೆ. ಇವಾಗ ಇಲ್ಲಿಂದ ಮೇಲಿಂದ ನಾವು ಇದು ನಾರ್ಮಲ್ ಕಾಣ್ತಾ ಇದೆ, ಇದನ್ನು ಫಿಕ್ಸ್ ಮಾಡ್ಬೋದು. ಇಲ್ಲಿ ವೆಲ್ಡ್ ಕೋರ್ ಅಂತ ಕ್ಲಿಕ್ ಮಾಡಿದ್ರೆ ಅದನ್ನು ಫಿಕ್ಸ್ ಮಾಡೋದು. ಇಲ್ಲಿ ಲೇತ್ ಮೋಡಿಫೈಯರ್ನ ಕೊಲಾಪ್ಸ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಿಮಗೆ ಈಗ ಲೇತ್ ಮೋಡಿಫೈಯರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ಗೊತ್ತಾಗಿರಬೇಕು ಅನಿಸುತ್ತೆ. ಈ ರೀತಿ ನಮಗೆ ರೌಂಡ್ ಶೇಪ್ ಇರೋ ಎಲ್ಲ ಅಬ್ಜೆಕ್ಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಲೇತ್ ಮೋಡಿಫೈಯರ್ನ ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದು ಫಿನಿಶ್ ಅಂತ ಅಲ್ಲ, ಇಲ್ಲಿ ಮೇಲ್ಗಡೆ ಇದರ ಮೇಲ್ಗಡೆ ಒಂದು ಈ ರೀತಿಯ ಒಂದು ಶೇಪ್ ಇದೆ, ಅದನ್ನು ಕೂಡ ಕ್ರಿಯೇಟ್ ಮಾಡೋಣ. ಓಕೆ, ಅದು ನನ್ನ ಪ್ರಕಾರ ಒಂದು ಸ್ಕ್ವೇರ್ ಟೈಪ್ ಇದೆ ಅದು. ಅದಕ್ಕೆ ಇನ್ನೊಂದು ಸರಿ ಲೈನ್ ಶೇಪಿಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ಸ್ವಲ್ಪ ಡ್ರಾಯಿಂಗ್ ಮಾಡ್ತೀನಿ ಅದನ್ನು. ಓಕೆ, ಸ್ಪೈ ಲೈನ್ ಕ್ಲೋಸ್ ಮಾಡಬೇಕು. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನಾವು ಫಿಲೆಟಿಗೆ ಹೋಗ್ಬಿಟ್ಟು ಸ್ವಲ್ಪ ರೌಂಡನ್ನು ಅಡ್ಜಸ್ಟ್ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಯಾವ ರೀತಿ 3D ಸ್ಟುಡಿಯೋ ಮ್ಯಾಕ್ಸಲ್ಲಿ ಲೇತ್ ಮೋಡಿಫೈಯರ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಈ ಒಂದು ಸಣ್ಣ ಟ್ಯುಟೋರಿಯಲ್ನಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಅದೇ ರೀತಿ ನಾವು ಲೇತ್ ಮೋಡಿಫೈಯರ್ನ ಆ್ಯಡ್ ಮಾಡಬೇಕು. ಓಕೆ, ಇಲ್ಲಿ ಲೇತ್ ಮೋಡಿಫೈಯರ್ ಬಂದಿದೆ. ಇಲ್ಲಿ ವೈ ರೊಟೇಷನ್ ಬಂದ್ಬಿಟ್ಟು ಮಿನಿಮಮ್ ಸೆಲೆಕ್ಟ್ ಮಾಡಬೇಕು ಈ ರೀತಿ. ಆಮೇಲೆ ಇಲ್ಲಿ ಸೆಗ್ಮೆಂಟ್
ಡಿಫಾಲ್ಟ್ ನಾನು ಆವಾಗ ಸೆಲೆಕ್ಟ್ ಮಾಡಿದಾಗೆ ಇದೆ. ಇಲ್ಲಿಂದ ನೇರವಾಗಿ ಇದನ್ನು ಸೆಂಟ್ರ್, ಈ ಪಿವಟ್ ಏನಿದೆ ಅದನ್ನು ಸೆಂಟ್ರ್ ತಗೊಂಬರ್ತೀನಿ. ಎಫೆಕ್ಟ್ ಪಿವಟ್ ಒಂದು ಸೆಂಟ್ರ್ ಟು ದ ಆಬ್ಜೆಕ್ಟ್. ಓಕೆ, ಇದು ಇವಾಗ ಸೆಂಟ್ರ್ ಇದೆ. ಇಲ್ಲಿಂದ ಟಾಪ್ ವ್ಯೂ ಪೋರ್ಟನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಈ ರೀತಿ ಕಾಣುತ್ತೆ. ಇಲ್ಲಿಂದ ನೀವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಇದನ್ನು ಮಿಡ್ಲಿಗೆ ಸೆಂಟ್ರ್ ಪೊಸಿಷನ್ ಬಂದಿದೆ. ಇದು ಕೂಡ ಇಲ್ಲಿಂದ ಸ್ವಲ್ಪ ಅದನ್ನು ಇವಾಗ ನನ್ನ ಪ್ರಕಾರ ಸರಿಯಾಗಿ ಲ್ಯಾಂಡಿಂಗ್ ಆಗಿದೆ ಅದು. ಇವಾಗ ಈ ಒಂದು ಆಬ್ಜೆಕ್ಟನ್ನು ಮತ್ತು ಇದನ್ನು ನಾವು ಕನೆಕ್ಟ್ ಮಾಡಬೇಕಂದ್ರೆ ಒಂದೇ ಆಬ್ಜೆಕ್ಟನ್ನಾಗಿ ಮಾಡಬೇಕು. ಯಾವ ರೀತಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಟ್ಟಿಂಗ್ ಟ್ಯಾಗ್ ಹೋದರೆ ಅಟ್ಯಾಚ್ ಅಂತ ಬರುತ್ತೆ. ಅಲ್ಲಿಂದ ಇದನ್ನು ಕ್ಲಿಕ್ ಮಾಡಬೇಕು. ಅವಾಗ ನಮಗೆ ಇವೆರಡು ಕೂಡ ಒಂದೇ ಆಗಿದೆ. ಓಕೆ, ಇವಾಗ ಇದನ್ನು ಈ ಪಿವೋಟನ್ನು ಇದಕ್ಕೆ ಸೆಂಟರ್ ಮಾಡ್ತೀನಿ ನಾನೀಗ. ಓಕೆ, ಎಫೆಕ್ಟ್ ಪಿವೋಟ್ ಓನ್ಲಿ ಸೆಂಟರ್ ಟು ದ ಆಬ್ಜೆಕ್ಟ್. ಓಕೆ, ಕ್ಲೋಸ್. ಅದಕ್ಕೊಂದು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಲೇತ್ ಮಾಡಿಫೈಯರಿಂದ ನಮಗೆ ಯಾವ ರೀತಿ ರೌಂಡ್ ಆಬ್ಜೆಕ್ಟ್ಸ್ಗಳೆಲ್ಲ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇದು ಇಲ್ಲಿ ಒಂದು ಚೆಸ್ ಕಿಂಗನ್ನು ನಾನು ರೆಡಿ ಮಾಡಿದ್ದೀನಿ. ಸ್ನೇಹಿತರೆ, ನನ್ನ ಈ ಒಂದು ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಒತ್ತಿ. ಥ್ಯಾಂಕ್ ಯು. ಬಾಯ್ ಬಾಯ್. ಒಂದೇ ಮಾತರಂ.